ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ತುಂಬಾ ರುಚಿಯಾದಂತಹ ಬದನೆಕಾಯಿ ಎಣ್ಣೆಗಾಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಂತೂ ತುಂಬಾ ಅದ್ಭುತವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಪ್ರತಿಯೊಂದಕ್ಕೂ ಒಂದು ಸೂಟೇಬಲ್ ಆದಂತಹ ತುಂಬಾ ಟೇಸ್ಟಿಯಾದಂತಹ ಎಣ್ಣೆಗಾಯಿ ಪಲ್ಯ. ನಾನ್ ವೆಜ್ ತಿನ್ನೋರಿಗೆ, ತಿನ್ನದೇ ಇಲ್ಲ ಇರೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಎಣ್ಣೆಗಾಯಿ ಪಲ್ಯ. ನೀವು ಮನೆಯಲ್ಲಿ ಖಂಡಿತ ನಾನು ತೋರಿಸಿರೋ ರೀತಿ ಟ್ರೈ ಮಾಡಿ, ತುಂಬಾ ಅದ್ಭುತವಾಗಿರುತ್ತೆ ರುಚಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಎಣ್ಣೆಗಾಯಿ ಬದನೆಕಾಯಿ ಮಾಡಲು ಮೊದಲು ಒಂದು ಅರ್ಧ kg ಬದನೆಕಾಯನ್ನು ತಗೊಂಡು ಈ ರೀತಿಯಾಗಿ 4 ಭಾಗ ಕಟ್ ಮಾಡ್ಕೋಬೇಕು. ಪೂರ್ತಿ ಓಲ್ಡ್ ಮಾಡ್ಕೋಬಾರ್ದು. ಈ ರೀತಿ ನಾನು ತೋರಿಸಿದ್ದೀನಿ ನೋಡಿ, ಈ ಥರ ಜಸ್ಟ್ ಓಪನ್ ಆದರೆ ಸಾಕು. ಬೀಜ ಇಲ್ಲದೆ ಇರೋವಂತಹ ಎಳೆ ಬದನೆಕಾಯಿ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲ ಬದನೆಕಾಯಿನೂ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದ್ರ ಬುಡನ ತೆಗಿಬೇಡ್ರಿ, ಎಣ್ಣೆಗಾಯಿ ಮಾಡೋದ್ರಿಂದ ತುಂಬ ಅದು ಕೂಡ ಚೆನ್ನಾಗಿರುತ್ತೆ. ಅದನ್ನು ಸೇರಿಸ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಈಗ ಎಲ್ಲ ಕಟ್ ಮಾಡ್ಕೊಂಡು ಆಗಿದೆ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ತಗೊಂಡು ಅದನ್ನು ಸ್ವಲ್ಪ ನೀರಲ್ಲಿ ನೆನೆ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ಇದು ಚೆನ್ನಾಗಿ ನೆನ್ಕೊಳ್ಳಿ. ಒಂದು 5 ನಿಮಿಷ ಅಷ್ಟರೊಳಗಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಕೊಂಡು ಒಂದು 3 ರಿಂದ 4 ಚಮಚ ಕಡಲೆ ಬೀಜವನ್ನು ಸೇರಿಸ್ತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಕಡಲೆ ಬೀಜವನ್ನು ತೊಗೊಂಡಿದ್ದೀರಾ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ಎಳ್ಳನ್ನು ಸೇರಿಸ್ಕೋಬೇಕು. ಈಗ ಕಡಲೆ ಬೀಜವನ್ನು ಚೆನ್ನಾಗಿ ಸಿಪ್ಪೆ ಬರೋವರೆಗೂ ನಾವು ಹುರ್ಕೋಬೇಕು. ನೋಡಿ ಇಲ್ಲಿ ಸಿಪ್ಪೆ ಬಿಡ್ತಾ ಇದೆಯಲ್ಲ, ಆ ಥರ ನೀವು ನೋಡ್ಬೋದು. ನಾನು ತೋರಿಸ್ತೀನಿ ಇಲ್ಲಿ. ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ಕಡಲೆ ಬೀಜವನ್ನು ತೆಗೆದಿಟ್ಕೊಂಡು ಈಗ ಅದೇ ಕಪ್ಪಲ್ಲಿ ನಾನು ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಎಳ್ಳು ಮತ್ತು ಕಡಲೆ ಬೀಜ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಎಣ್ಣೆಗಾಯಿಗೆ. ಎಳ್ಳನ್ನು ಅಷ್ಟೇ ನಾವು ಚೆನ್ನಾಗಿ ಹುರ್ಕೋಬೇಕು. ಅದು ಚಟ್ಪಟ ಅಂತ ಸಿಡಿಬೇಕು, ಒತ್ತಿಸ್ಬಾರ್ದು. ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ಎಳ್ಳು ಬೇಗನೆ ಫ್ರೈ ಆಗಿಬಿಡುತ್ತೆ. ನೋಡಿ ಇವಾಗ ಚಟ್ಪಟ ಅಂತ ಸಿಡಿತಾ ಇದೆಯಲ್ಲ, ಇಷ್ಟಾದರೆ ಸಾಕು. ಸ್ಟವ್ನ ಆಫ್ ಮಾಡಿಕೊಂಡು ಈ ಥರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸಪ್ರೇಟ್ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಈಗ ಕಡಲೆ ಬೀಜವನ್ನು ಆಗಲೇ ಹುರ್ಕೊಂಡಿದ್ವಲ್ಲ, ಅದನ್ನು ಸಿಪ್ಪೆ ತೆಗೆದು ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹುರ್ಕೊಂಡಂತಹ ಎಳ್ಳನ್ನು ಸೇರಿಸಿ ಇದಕ್ಕೆ ಎಷ್ಟು ನಾವು ಕಡಲೆ ಬೀಜ ತೊಗೊಂಡಿದ್ರಲ್ಲ ಅಷ್ಟೇ ಕೊಬ್ಬರಿ ತುರಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಈ ಮೂರನ್ನು ನಾವು ಡ್ರೈ ಆಗೇ ರುಬ್ಕೋಬೇಕು. ಯಾವುದೇ ಥರ ನೀರನ್ನು ಸೇರಿಸಬಾರ್ದು. ನೋಡಿ ಈಗ ನುಣ್ಣಗೆ ರುಬ್ಕೊಂಡಾಗಿದೆ. ಈ ಥರ ನಾವು ರುಬ್ಕೋಬೇಕು. ನೋಡಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಉಂಡೆ ಕಟ್ಟಬೇಕಲ್ಲ, ಆ ಥರ ಇರಬೇಕು. ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಈಗ ಅದೇ ಬಾಣಲಿಗೆ ನಾನು ಒಂದು 200 ml ಅಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಏನಪ್ಪ ಇಷ್ಟೊಂದು ಹಾಕ್ತಿದ್ದಾರೆ ಅಂದ್ಕೊಬೇಡಿ, ಇದನ್ನು ಬದನೆಕಾಯಿನ ಎಣ್ಣೆನಲ್ಲಿ ಚೆನ್ನಾಗಿ ಕರ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಈಗ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ, ಆ ಎಲ್ಲ ಬದನೆಕಾಯಿನೂ ಸೇರಿಸ್ಕೊಳ್ಳಿ. ನೀರಿದ್ದರೆ ಒರೆಸ್ಕೊಂಡು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ. ಈ ಥರ ಎಣ್ಣೆಯಲ್ಲಿ ಒಂದು 2 ರಿಂದ 3 ನಿಮಿಷ ಎಲ್ಲ ಬದನೆಕಾಯಿನೂ ಮುಳುಗೋಷ್ಟು ಎಣ್ಣೆ ಹಾಕಬೇಕು. ಈ ಬದನೆಕಾಯಿ ಸ್ವಲ್ಪ ಮೆತ್ತಗಾಗಬೇಕು. ಎಣ್ಣೆನಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ನೋಡಿ ಒಂದು ಸಲ ತಿರುವಾಕೊಳ್ಳಿ, ನಿಧಾನದಲ್ಲಿ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗೆ ಫ್ರೈ ಆಗಿದೆ. ಎಲ್ಲ ಬದನೆಕಾಯಿನೂ ಮುಳುಗಬೇಕು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ನೀವು ಕೈಯಲ್ಲಿ ಮುಟ್ಟು ನೋಡಿ. ಸ್ವಲ್ಪ ಸಾಫ್ಟ್ ಅನಿಸಿದ್ರೆ ನಿಮಗೆ ಅಷ್ಟು ಸಾಕು. ಒಳಗಡೆ ಪ್ರೆಸ್ ಆದರೆ ಇಷ್ಟಾದರೆ ನಮಗೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ನೋಡಿ ಎಣ್ಣೆನ ನಾನು ತೆಗಿತಾ ಇದ್ದೀನಿ. ಅಷ್ಟು ಎಣ್ಣೆನೂ ಹಾಕೋದಿಲ್ಲ. ಕಡಲೆ ಬೀಜ, ಎಳ್ಳು, ಕೊಬ್ಬರಿ ಮೂರಲ್ಲೂ ಎಣ್ಣೆ ಅಂಶ ಇರೋದ್ರಿಂದ ಒಂದು 50 ml ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಈ ಎಣ್ಣೆನ ಬೇರೆ ಅಡುಗೆಗಳಿಗೂ ಕೂಡ ನಾವು ಬಳಸ್ಕೊಬೋದು, ಏನೂ ಆಗೋದಿಲ್ಲ. ಈಗ ಎಣ್ಣೆನೆಲ್ಲ ತೆಗೆದಿದ್ದೀನಿ. ಒಂದು 50 ml ಅಷ್ಟೇ ನಾನು ಸೇರಿಸ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ ಅಲ್ವಾ, ಅದೇ ಎಣ್ಣೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಈ ಥರ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿ ನೀವು ಈ ಪಲ್ಯಕ್ಕೆ ಉದ್ದುದ್ದಾಗಿ ಹೆಚ್ಚಬಾರ್ದು. ಈ ಥರ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ಳಿ. ಎಣ್ಣೆಗಾಯಿ ಪಲ್ಯ ಅಂತೂ ನಾನ್ ವೆಜ್ ತಿನ್ನೋರಿಗೆ, ತಿಂದಲೇ ಇದ್ದೋರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ಸ್ವಲ್ಪ ಕರಿಬೇವನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಣ್ಣೆಯಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆದರೆ ಸಾಕು, ನಮಗೆ ಪಲ್ಯ ಚೆನ್ನಾಗಾಗುತ್ತೆ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯ್ತಲ್ವಾ, ಈಗ ಅದಕ್ಕೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ.
ನಿಜವಾಗ್ಲೂ ಇದು ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಪ್ರತಿಯೊಂದಕ್ಕೂ ಏಳು ಮಾಡಿಸೋದಂತಲೇ ಕಾಂಬಿನೇಷನ್ನು. ನೀವು ಬೆರಳು ಕೂಡ ನೆಗ್ತಾ ಇರ್ತೀರ ಪಲ್ಯ ಖಾಲಿ ಆದಮೇಲೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1.5 ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಖಾರ ನಿಮ್ಮಿಷ್ಟದಂತೆ ಸೇರಿಸ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಎಲ್ಲ ಮಸಾಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಎಣ್ಣೆ ಕಂಪ್ಲೀಟಾಗಿ ಬಿಸಿಯಾಗಿರುತ್ತಲ್ಲ, ಒಂದೇ 1 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಇಷ್ಟು ಫ್ರೈ ಆದರೆ ಕರೆಕ್ಟಾಗಿ ಆಗಿರುತ್ತೆ. ಈ ಎಣ್ಗಾಯಿ ಪಲ್ಯನ ತೀರಾ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ. ಈಗ ನಾನೆಲ್ಲ ಏನು ಆವಾಗಲೇ ರುಬ್ಕೊಂಡಿದ್ವಲ್ಲ ಡ್ರೈ ಪೌಡರು, ಆ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ಎಣ್ಣೆಗೆ. ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ತುಂಬಾ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕಡಲೆ ಬೀಜ, ಎಳ್ಳು ಹಾಗೆ ಒಣ ಕೊಬ್ಬರಿ 3 ಒಳ್ಳೆ ಕಾಂಬಿನೇಷನ್ನು ಈ ಪಲ್ಯಕ್ಕೆ. ಈ ಪಲ್ಯನ ನಾವು ನಾನ್ ವೆಜ್ ಮಾಡ್ಕೊಂಡು ತಿನ್ಬೇಕಾದ್ರೆ ನಾನ್ ವೆಜ್ ತಿನ್ನಲಾರ್ದವ್ರಿಗೆ ಮಾಡಿಕೊಡಿ. ಸೇಮ್ ಅವರು ಕೂಡ ಒಳ್ಳೆ ಫೀಲ್ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಆಸಮಾಗಿರುತ್ತೆ. ಇದಕ್ಕೆ ಮೇಯ್ನ್ ಹುಣಸೆ ರಸ, ನಾವು ಆವಾಗಲೇ ಹುಣಸೆ ನೆನೆಸಿಟ್ಟು ತೋರಿಸಿದ್ನಲ್ಲ, ಆ ಹುಣಸೆ ರಸನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಡ್ರೈ ಪೌಡ್ರೆಲ್ಲ ಅದರಲ್ಲಿ ಮಿಕ್ಸ್ ಆಗಬೇಕು. ಯಾವುದೇ ಗಂಟಿರ್ಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಅದನ್ನು ಎಣ್ಣೆನಲ್ಲೇ ಕುದಿಯೋದಕ್ಕೆ ಬಿಡಬೇಕು. ಹಾಗೆಯೇ ಮೊದಲೇ ನೀರು ಸೇರಿಸ್ಬಾರ್ದು. ನಾವೇನು ಹುಣಸೆ ರಸ ಹಾಕ್ಕೊಂಡ್ವಲ್ಲ, ಅದೇ ಹುಣಸೆ ರಸದಲ್ಲಿ ನಾವು ಆ ಡ್ರೈ ಪೌಡ್ರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 2 ನಿಮಿಷ ಸಾಕು. ಇದೇ ಟೈಮಲ್ಲಿ ನೀವು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಬೆಲ್ಲವನ್ನು ಹಾಕ್ತಾಯಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡ್ರು ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ. ನೀವು ಇಷ್ಟ ಇದ್ದರೆ ಈ ಟೈಮಲ್ಲಿ 1 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಬೋದು. ನೋಡಿ ಎಣ್ಣೆ ಅಂಶ ಎಲ್ಲ ಬಿಡ್ತಾ ಇದೆಯಲ್ಲ, ಇಷ್ಟು ಬಿಟ್ಟರೆ ಸಾಕು. ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಈ ಟೈಮಲ್ಲಿ ಸೇರಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸಿ, ತುಂಬಾ ತೆಳು ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಗ್ರೇವಿ ನೀವು ಹೆಚ್ಚಿಗೆ ಬೇಕು ಅಂದರೆ ಏನು ಆವಾಗಲೇ ನೀವು ರುಬ್ಕೊಂಡ್ರಲ್ಲ ಎಲ್ಲ ಪೌಡ್ರನ್ನೂ ಸೇರಿಸ್ಕೋಬೋದು. ನೀವೇನು ಗ್ರೇವಿ ಬೇಡ ಹೆಚ್ಚು ಅಂದರೆ ನೀವು ರುಬ್ಕೊಂಡಂಥ ಪೌಡ್ರನ್ನ ಎತ್ತಿಟ್ಕೊಂಡು ಮತ್ತೊಂದು ದಿವಸ ನೀವು ಪಲ್ಯವನ್ನು ಮಾಡ್ಕೋಬೋದು. ಈಗೆಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ, ಹಸಿ ವಾಸನೆ ಎಲ್ಲ ಹೋಗಿದೆ. ಒಂದು 5 ನಿಮಿಷ ಇದು ಚೆನ್ನಾಗೆ ಕುದಿದ್ರೆ ಸಾಕು. ಈ ರೀತಿ ಸೈಡಲ್ಲಿರೋದನ್ನೆಲ್ಲ ಬಿಡಿಸ್ಕೊಳ್ಳಿ. ಈ ಪಲ್ಯ ಅಂತೂ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು. ಜೋಳದ ರೊಟ್ಟಿ ಮತ್ತು ಚಪಾತಿ ಜೊತೆ ಅಷ್ಟು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಉತ್ತರ ಕರ್ನಾಟಕಕ್ಕೆ ಬಂದರೆ ಯಾವುದೇ ಹೋಟೆಲಲ್ಲಾದರೂ ಎಣ್ಗಾಯಿ ಪಲ್ಯ ಸಿಗುತ್ತೆ. ಅಷ್ಟು ಫೇಮಸ್ ಆದಂತಹ ಇದು ಪಲ್ಯ. ತೀರಾ ಗ್ರೇವಿ ಬೇಡ ಅಂದರೆ ನೀವು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ಗ್ರೇವಿನ ಜಾಸ್ತಿ ಮಾಡ್ತಾಯಿದ್ದೀನಿ, ಯಾಕಂದರೆ ಈ ಎಣ್ಗಾಯಿ ಗ್ರೇವಿ ನನಗೆ ತುಂಬಾ ಇಷ್ಟ. ನೋಡಿ, ಈ ಥರ ಗ್ರೇವಿನಲ್ಲಿ ಮಾಡಿಕೊಂಡ್ರೆ ನೀವು ರೈಸ್ ಜೊತೆಗೂ ಊಟ ಮಾಡ್ಬೋದು. ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ರೈಸು ಪ್ರತಿಯೊಂದಕ್ಕೂ ಒಂದು 7 ಮಾಡಿಸೋಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಕ್ಕಳು ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ನೀವು ಟ್ರಾವೆಲ್ ಟೂರ್ ಹೊರಟಾಗ, ಟ್ರಿಪ್ ಹೊರಟಾಗ ಈ ಪಲ್ಯನ 2 ದಿನದವರೆಗೂ ನಾವು ಮಾಡ್ಕೊಂಡು ಹೋಗ್ಬೋದು. ಹಾಗೆ ಮಕ್ಕಳು ಸ್ಕೂಲ್ಗೆ ಟ್ರಿಪ್ ಹೊರಟಾಗ 2 ದಿನಕ್ಕಾಗೋಷ್ಟು ಚಪಾತಿ ಮಾಡಿಕೊಟ್ಟಾಗ ಈ ಪಲ್ಯವನ್ನು ಮಾಡಿಕೊಡಿ, ಚೆನ್ನಾಗಿರುತ್ತೆ, ಹಳಸೋಗೋದಿಲ್ಲ. ಇಷ್ಟು ಯೂಸ್ಫುಲ್ ಆಗಿರೋವಂಥ ಪಲ್ಯನ ನೀವು ಹೇಗಿತ್ತು ಅಂತ ಮಾಡಿ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನಿಮ್ಗೆಲ್ರಿಗೂ ಈ ವಿಡಿಯೋನೂ ಇಷ್ಟ ಆಗಿರುತ್ತೆ, ಹಾಗೆ ಈ ಪಲ್ಯದ ರುಚಿನೂ ಇಷ್ಟ ಆಗುತ್ತೆ. ಅಷ್ಟು ಅದ್ಭುತವಾದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾದಂತಹ ಎಣ್ಣೆಗಾಯಿ ಪಲ್ಯ ಅಂತಲೇ ಹೇಳ್ಬೋದು. ಈ ಪಲ್ಯವನ್ನು ನೀವು ಇವತ್ತೇ ಟ್ರೈ ಮಾಡಿ ನೋಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೀವು ಬೇರೆ ಬೇರೆ ಥರ ಎಣ್ಣೆಗಾಯಿ ಪಲ್ಯವನ್ನು ಮಾಡ್ಕೊಂಡು ತಿಂದಿರ್ಬೋದು. ಈ ಥರ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನೀವೆಲ್ಲರೂ ಇಷ್ಟಪಡ್ತೀರಾ. ನಿಮ್ಮ ಮನೆಯವರೆಲ್ಲರೂ ಕೂಡ ಅಷ್ಟೇ ಇಷ್ಟಪಡ್ತಾರೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಡ್ತಾರೆ. ಸುಮಾರು ಜನ ಸುಮಾರು ಥರ ಮಾಡಿರ್ಬೋದು, ಆದರೆ ಈ ಥರನೂ ನೀವು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಚಪಾತಿ, ರೊಟ್ಟಿ ಹಾಗೆ ರೈಸ್ ಜೊತೆಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಒಳ್ಳೆ ಪಲ್ಯನ ನಾವು ಇವತ್ತು ನಿಮಗೆ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೀವು ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಹಾಗೆ ಈ ಪಲ್ಯ ಮಾಡಿಕೊಂಡು ರುಚಿನೂ ಕೂಡ ಹೇಗಿತ್ತು ಅಂತ ನನಗೆ ತಿಳಿಸಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ತಿಂದವರು ಕೂಡ ನಿಮ್ಮನ್ನ ಹೊಗಳ್ತಾನೆ ಇರ್ತಾರೆ. ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.